ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕಂದ್ರೆ ಕಾರ್ತಿಕ್ನ ಕೈ ಹಿಡಿದವಳು ನಾನು. ಹೆಂಡತಿಯಾಗಿ ನನಗೆ ಅವ್ರ ಮೇಲೆ ಅನುಮಾನ ಇಲ್ಲ. ಕಾರ್ತಿಕ್ ಯಾವತ್ತೂ ಇಂಥ ನೀಚ್ ಕೆಲಸ ಮಾಡಲ್ಲ ರಾಯರೇ. ಮೇಲಾಗಿ ನಿಮ್ಮ ಮಗ ಅವ್ರು ತಪ್ಪು ಮಾಡಲ್ಲ. ಥ್ಯಾಂಕ್ ಯು ಸತ್ಯ. ನೀನು ಒಬ್ಳಾದ್ರೂ ನನ್ನ ಪರ ಇದೆಯಲ್ಲ, ನನ್ನ ನಂಬ್ತಾ ಇದೆಯಲ್ಲ. ಖಂಡಿತವಾಗ್ಲೂ ನಂಬ್ತೇನೆ. ಆದರೆ ನೀವು ಮನೆಗೆ ಬರದೇ ಇದ್ದಿದ್ದು ತಪ್ಪು. ಅದು ಇನ್ನೊಂದಷ್ಟು ಅನುಮಾನಗಳಿಗೆ ಜಾಗ ಮಾಡಿಕೊಡುತ್ತಲ್ವಾ? ನೀವು ಅಷ್ಟಾದ್ರೂ ಯೋಚನೆ ಮಾಡಬೇಕಿತ್ತು. ಅಲ್ಲ ಸತ್ಯ, ಅದು ಅಲ್ಲಿ ಏನಾಯ್ತು ಅಂದ್ರೆ. ಮಾತಾಡಬೇಡ ನೀನು. ಸೀತಮ್ಮ, ಅವ್ರಿಗೆ ಮಾತಾಡಲೇಬೇಕು. ಅವ್ರಿಗೆ ಮನೇಲೇ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ಹೊರಗಡೆ ಮಾತಾಡಬೇಕು ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗತ್ತೆ ಹೇಳಿ? ನಿಜ ಹೇಳಬೇಕು ಅಂದರೆ ಅವರಿಗೆ ಹೊರಗಡೆ ಪ್ರಪಂಚದ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದಿದ್ರೆ ಆರೋಪ ಬಂದಿದ್ದ ಜಾಗದಲ್ಲೇ ಅವ್ರು ಅದನ್ನು ಫೇಸ್ ಮಾಡ್ತಿದ್ರೋ ಏನೋ. ಅಂದ್ರೆ ಏನು? ನಾವು ನನ್ನ ತಮ್ಮನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಅರ್ಥನಾ? ಸೀತಮ್ಮ, ಇವತ್ತು ಕಾನೂನು ತುಂಬ ಸ್ಟ್ರಾಂಗ್ ಆಗಿದೆ. ನಮ್ಮ ಸರ್ಕಾರ ಹೆಣ್ಮಕ್ಳ ರಕ್ಷಣೆಗಂತಾನೆ ತುಂಬ ಕಾನೂನುಗಳನ್ನ ತಂದಿದ್ದಾರೆ. ಆದರೆ ನಮ್ಮ ದುರಾದೃಷ್ಟ ಏನಂದ್ರೆ ತುಂಬ ಜನ ಅದನ್ನ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ. ಕಾರ್ತಿಕ್ ಮೇಲೂ ಹಾಗಾಗಬಾರ್ದಲ್ವಾ? ಅದಕ್ಕೆ ಕಾರ್ತಿಕ್ಗೆ ಮಾತಾಡಬೇಕು. ಏ ಹುಡುಗಿ, ಕೋಟೆ ಮನೆ ಬಗ್ಗೆ ನಿನಗೇನಾದರೂ ಗೊತ್ತಿದೆಯಾ? ನಮಗೆಷ್ಟು ಅವಮಾನ ಆಗಿದೆ ಅಂತ ಸ್ವಲ್ಪನಾದ್ರೂ ಜ್ಞಾನ ಇದೆಯಾ ನಿನಗೆ? ಇಲ್ಲ. ಆದರೆ ಕಾರ್ತಿಕ್ ಏನು ಅಂತ ಗೊತ್ತು. ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರ್ದು ಅನ್ನೋದು ಗೊತ್ತು. ನಮ್ಮಪ್ಪ ಒಂದು ವಿಷಯ ಹೇಳ್ತಿದ್ರು, ನಾವು ಮನೆ ಒಳಗಡೆ ಗಲಾಟೆ ಮಾಡಿಕೊಂಡ್ರೂ ತಪ್ಪಿಲ್ವಂತೆ. ಆದರೆ ಹೊರಗಿನವ್ರು ಬಂದು ನಮ್ಮ ಮನೆಯವ್ರ ಮೇಲೆ ಆರೋಪ ಮಾಡಿದ್ರೆ ನಾವೆಲ್ಲ ಒಂದಾಗಿರ್ಬೇಕಂತೆ. ಸರಿ, ಅವನದೇನು ತಪ್ಪೇ ಇಲ್ಲ ಅಂದಮೇಲೆ ಅವ್ನು ನೇರವಾಗಿ ಮನೆಗೆ ಬರ್ಬೋದಿತ್ತಲ್ವಾ? ಯಾಕೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ? ಯಾಕೆ ಅಂದರೆ ಅವಳು ಕೂಗಾಡಿದ್ಲು ಅಂತ ನಾವೇ ಗಾಬರಿ ಆದ್ವಿ. ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ನಾವು ಅದನ್ನು ಕೇಳಿಸ್ಕೊಳ್ಳೇ ಇಲ್ಲ. ಅವ್ರನ್ನ ಒಂಟಿಯಾಗಿ ಬಿಟ್ಟು ಬಂದ್ವಿ. ಕಾರ್ತಿಕ್ ಮನೆಗೆ ಬರದೇ ಇದ್ದಿದ್ರಲ್ಲಿ ನಮ್ದು ತಪ್ಪಿದೆ ಅಲ್ವಾ? ಆದರೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಗಂಡ ತಪ್ಪು ಮಾಡಿಲ್ಲ. ಇದನ್ನ ನಾನು ಎಲ್ಲಿ ಬೇಕಾದ್ರೂ ವಾದ ಮಾಡ್ತೀನಿ, ಪ್ರೂವ್ನು ಮಾಡ್ತೀನಿ. ನನ್ನ ಗಂಡನ ಕ್ಯಾರೆಕ್ಟರ್ಗೆ ಅವಳು ಯಾವಳೋ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಆದರೆ ಪ್ರಪಂಚಕ್ಕೆ ಬೇಕಲ್ಲ. ಪ್ರಪಂಚ ಸಾವಿರ ಮಾತಾಡ್ಲಿ, ನಾನು ನನ್ನ ಗಂಡನ ಪರ. ಈಗ ಇವ್ರು ರೆಸ್ಟ್ ಮಾಡ್ಲಿ, ಯಾರು ಅವ್ರಿಗೇನು ಹೇಳ್ಬೇಡಿ. ಕಾರ್ತಿಕ್, ನೀವು ಬನ್ನಿ.
ದಿವ್ಯಾ ಹಂಗೆಲ್ಲ ಕೇಳ್ಬಿಟ್ಲೇನ್ಲಾ? ಓ ಬಾಬಯ್ಯ ಈ ಸಲ ಅದಕ್ಕೆ ತುಂಬ ಸ್ಟ್ರಾಂಗ್ ಆಗಿ ಡೌಟ್ ಬಂದೈತೆ. ತತ್ತರಿಕೆ ಎಲ್ಲ ಒಂದಾದ್ಮೇಲೆ ಒಂದು ಪರೀಕ್ಷೆ ಬರ್ತಾನೆ ಐತೆ. ಲಾ ಚೋಟು, ಅವತ್ತು ನಮ್ಮನ್ನು ಫಾಲೋ ಮಾಡ್ಕೊಂಡ್ ಬಂದಿದ್ದ ಕಾರು ಯಾವುದು ಅಂತ ಗೊತ್ತಾಯ್ತೇನ್ಲ? ಅಂಥದ್ದೇನು ವಿಷಯ ಗೊತ್ತಾಗಿಲ್ಲ ಬಾಬಯ್ಯ. ಹೇಳಿದ ಕೆಲಸ ಒಂದು ಮಾಡಬೇಡ, ಹೇಳ್ಕೊಳಕ್ಕೆ ಮಾತ್ರ ನೀನು ನನ್ನ ಅಸಿಸ್ಟೆಂಟು. ಅಷ್ಟೆಂಟು ಬಿಟ್ಟೆ ಅಷ್ಟೆಂಟು ಬಿಟ್ಟೆ ಅಂದರೆ ಮಗನೇ ನೋಡೋ, ನಾವೀಗ ತುಂಬ ಅಲರ್ಟ್ ಆಗಿರಬೇಕು. ಬೇಗ ಆ ಕಾರಿನ ಬಗ್ಗೆ ವಿಚಾರಿಸು. ದಿವ್ಯನ್ ಬೇರೆ ಅನುಮಾನ ಬಂದಿದೆ, ಇನ್ನೂ ಡೇಂಜರ್ ಕಣೋ. ನಮ್ಮ ತಲೆ ಮೇಲೆ ಕತ್ತಿ ತೂಗ್ತಾ ಇದೆ ಅನ್ನೋದನ್ನ ಮರಿಬೇಡ. ಆದ್ರೆ ಈಗ ನೀನೇನು ಮಾಡ್ತೀಯಾ? ಅದಕ್ಕೆ ನೇಕ್ ಸಂಭಾಳಿಸ್ತೀಯಾ? ಅದೇ ಟೆನ್ಷನ್ ಆಗೋಗಿದೆ ಕಣ. ಅವಳನ್ನು ಸಮಾಧಾನ ಮಾಡೋದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂದರೆ ಕಾಸು ಬೇರೆ ಇಲ್ಲ. ಕಾಸು ಇಲ್ಲದೆ ಅವಳು ಇಂಪ್ರೆಸ್ ಆಗಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ಕಣ. ಇವಾಗ ನೀನೇನಾದರೂ ಮಾಡಲಿಲ್ಲ ಅಂದರೆ ಈ ನಾಟಕ ಜಾಸ್ತಿ ದಿನ ಉಳಿಯಲ್ಲ, ಮೊದಲೇ ಹೇಳಿದ್ದೀನಿ. ನಮಸ್ಕಾರ ರೀ ಸರ, ನಾನು ರೀ ಶರಣಯ್ಯ ಬೆಟಗಿರಿ. ನೆನೆ ಸಿಕ್ಕಿದ್ನಲ್ರಿ, ಅದ ಬಾಡಿಗೆಗೆ ಒಂದು ಮನೆ ಬೇಕಿತ್ತಂತ ವಿಚಾರಿಸಿದ್ನಲ್ರಿ, ವಿಚಾರಿಸಿದ್ರೇನ್ರಿ? ನಂದೇ ನನಗಾಗೈತಿಲ್ಲಿ, ಸುಮ್ಮನೆ ತಲೆ ತಿನ್ಬೇಡ, ಹೋಗೋ. ಹಂಗಲ್ರಿ ಸರ, ಮನಿ ಮಾತ್ರ ಅಲ್ಲ, ಹಂಗ ನಂಗೂ ಒಂದು ಕೆಲಸ ಬೇಕಿತ್ತು ರೀ. ಒಂದು ಸರಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ನಾನೇ ಭಿಕ್ಷುಕ ಆಗೋಗಿದ್ದೀನಿ ಇಲ್ಲಿ. ಸುಮ್ಮನೆ ತಲೆ ತಿನ್ಬೇಡ, ಹೋಗಯ್ಯ. ಆತ್ರಿ, ಏನಾದರೂ ಗೊತ್ತಾದ್ರೆ ತಿಳಿಸೋದು ಮರಿಬೇಡ್ರಿ. ಶರಣ್ರಿ, ನಾನು ಬರ್ತೀನಿ. ಏಯ್ ಬಾಯ್ಲಿ, ಯಾಕ್ರಿ ಸರ? ನಿನ್ನ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ. ಥ್ಯಾಂಕ್ ಯು ಸತ್ಯ, ಥ್ಯಾಂಕ್ ಯು ಸೋ ಮಚ್. ನಿನ್ನಿಂದ ಕೋಟೆ ಮನೆ ಮರ್ಯಾದೆ ಮಣ್ಣು ಪಾಲಾಯಿತು. ಇನ್ನು ಮುಂದೆ ನಾವು ಮುಖ ಎತ್ತಿ ತಿರುಗೋ ಹಾಗಿಲ್ಲ, ಹಾಗೆ ಮಾಡಿಬಿಟ್ಟಿಯಲ್ಲೋ. ಹೆಂಡತಿಯಾಗಿ ನನಗೆ ಅವ್ರ ಮೇಲೆ ಅನುಮಾನ ಇಲ್ಲ. ಮೇಲಾಗಿ ನಿಮ್ಮ ಮಗ ಅವ್ರು ತಪ್ಪು ಮಾಡಲ್ಲ. ನಾನು ಯಾರು, ನಾನ್ಯಾರು, ನನ್ನವರು ಇಲ್ಯಾರು. ನಾನು ಯಾರು, ನಾನ್ಯಾರು, ನನ್ನವರು ಇಲ್ಯಾರು. ಜೊತೆ ಬೇಕು ಎಂಬ ಭಾವನೆ ಸಹಜ, ಒಗಟಾಗಿ ತಾನೇ ಬಾಳುವ ಮನುಜ. ಬದುಕಿ ನಿಂತ ಹಳೆಯ ನೀರು ಸರಿಸುವಂಚೂರು ನಾನ್ಯಾರು. ಸರಳ ರೇಖೆ ಎಲ್ಲ ಬದುಕು ಸಹಿಸುವಂಚೂರು ನಾನ್ಯಾರು. ಆ್ಯಂಡ್ ಐ ಆಮ್ ಸಾರಿ ಟು. ಇದೇ ಕಣಯ್ಯ ನಿನ್ನ ಪ್ರಾಬ್ಲಮ್ಮು. ಯಾವಳು ಹಿಡ್ಕೊಂಡು ಹಿಂದೆ ಹೋಗ್ಬೇಕಂದ್ರೆ ನಿಂಗೆ ಏನು ಅನ್ನಿಸ್ಲಿಲ್ಲ, ಆದ್ರೆ ಹೆಂಡ್ತಿನ ತಪ್ಕೊಂಡಾಗ ಸಾರಿ ಕೇಳ್ಬೇಕನ್ಸತ್ತಾ? ಸಾರಿ ಕೇಳಿದ್ದು ಅದಕ್ಕಲ್ಲ, ಆಗ್ಲೇ ನಡೀತಲ್ಲ ಆ ವಿಷಯಕ್ಕೆ ಸಾರಿ ಕೇಳಿದ್ದು. ಅದ್ರಲ್ಲಿ ಸಾರಿ ಕೇಳೋದೇನಿದೆ? ನೀನ್ ಮನೆಗೆ ಬರ್ದೆ ಎಲ್ಲೋ ಹೋಗಿ ಕೂತಿದ್ದಲ್ಲ ದುಬಾಕು. ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ, ಪ್ರಾಣನೇ ಹೋದಂಗಾಗಿತ್ತು. ಹೋಗ್ಲಿ ಬಿಡು, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನಿಜ ಸತ್ಯ, ನೀನ ನನ್ನ ಕೈಲಿ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ನೀನು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮನೇಲಿ ಅಪ್ಪ ಅಮ್ಮನೇ ನನ್ನ ಮೇಲೆ ಡೌಟ್ ಪಟ್ರು, ಆದರೆ ನೀನು ನನ್ನ ಮೇಲೆ ಡೌಟ್ ಪಡಲಿಲ್ಲ. ಅಲ್ಲ ಕಣಯ್ಯ, ನೀನ್ ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾರು ಸಪೋರ್ಟಿಗೆ ನಿಂತ್ರೇನು, ನಿಲ್ಲಿಲ್ಲ ಅಂದ್ರೇನು? ನಿನಗೆ ನೀನು ಗಟ್ಟಿಯಾಗಿ ನಿಲ್ಬೇಕು. ನೀನ್ ತಪ್ಪು ಮಾಡಿಲ್ಲ ಅನ್ನೋದನ್ನ ಗಟ್ಟಿಯಾಗಿ ಹೇಳಬೇಕು.
ಅದು ಬಿಟ್ಟು ಹೇಳ್ದೆ ಕೇಳ್ದೆ ಓಡ್ ಹೋದ್ರೆ ಎಲ್ರು ನಿಂದೆ ತಪ್ಪು ಅಂತ ಅಂದ್ಕೊಳಲ್ವಾ? ಅದು ಹಾಗಲ್ಲ ಸತ್ಯ. ಆ ಸಿಚುವೇಶನಲ್ಲಿ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು, ಹೇಗೆ ನಡ್ಕೋಬೇಕು ಅಂತಲೇ ಗೊತ್ತಾಗಲಿಲ್ಲ. ಯಾವತ್ತೂ ಯಾರು ನನ್ನ ಮೇಲೆ ಈ ರೀತಿ ಅಪಾದನೆ ಮಾಡೇ ಇರಲಿಲ್ಲ. ಚಿಕ್ಕ ವಯಸ್ಸಿಂದ ನಾನಾಯಿತು ನನ್ನ ಪಾಡಾಯಿತು ಅಂತಿದ್ದೆ. ಆದರೆ ಇವಾಗ ಏನಿವಾಗ? ಪ್ರಪಂಚ ಯಾವಾಗಲೂ ಒಂದೇ ಥರ ಇರಲ್ಲ, ಚೇಂಜ್ ಆಗ್ತಾ ಇರತ್ತೆ. ಅದಕ್ಕೆ ತಕ್ಕ ಹಾಗೆ ನಾವು ಬದಲಾಗ್ತಿರ್ಬೇಕು. ಯಾವುದೇ ಸಿಚುವೇಶನ್ ಬಂದರೂ ನಾವು ಅದನ್ನು ಎದುರಿಸೋದಕ್ಕೆ ರೆಡಿ ಆಗಿರಬೇಕು. ನಮ್ಮಪ್ಪ ಯಾವಾಗಲೂ ಹೇಳೋರು, ನಮ್ಮ ಹತ್ರ ಏನಿರುತ್ತೋ ಬಿಡುತ್ತೋ, ಆದರೆ ಧೈರ್ಯ ಯಾವಾಗಲೂ ಇರಬೇಕು ಅಂತ. ನೀನು ಹೇಳಿದ ಮೇಲೆ ಇದು ನಿಜ ಅನ್ನಿಸ್ತಾ ಇದೆ. ನಮ್ಮಪ್ಪನೂ ಇದನ್ನೇ ಹೇಳ್ತಾ ಇದ್ರು, ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಅದನ್ನೇ ಮರೆತು ಕಣ್ ತಪ್ಪಿಸ್ಕೊಂಡು ಓಡ್ ಹೋದ್ಯಲ್ಲ. ಎಲ್ಲರೂ ಮುಂದೆ ಅವ್ರು ನನ್ನ ಮೇಲೆ ಆ ಥರ ಎಲ್ಲ ಹೇಳಿದಾಗ ನಾನು ಶಾಕಲ್ಲಿ ಬ್ಲ್ಯಾಂಕ್ ಆಗಿಬಿಟ್ಟೆ ಸತ್ಯ. ಅವರೆಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ನನಗೆ ಅಲ್ಲಿ ಇರೋಕ್ಕೆ ಆಗಲಿಲ್ಲ, ಅದಕ್ಕೆ ಹೊರಟ್ಬಿಟ್ಟೆ. ಸರಿ, ಟೆನ್ಷನ್ ಆಗಬೇಡ, ಆಗಿದ್ದೆಲ್ಲ ಆಗೋಯ್ತು. ಸತ್ಯ, ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಡೌಟ್ ಇಲ್ವಾ? ಡೌಟ್ ಇದ್ದಿದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡ್ತಿದ್ನಾ? ನಾನೇ ಅಟ್ಟಾಡಿಸ್ತಾ ಇದ್ದೆ. ನನಗೆ ನಿನ್ನ ಮೇಲೆ ಯಾವ ಡೌಟು ಇಲ್ಲ. ಅಷ್ಟಕ್ಕೂ ಒಂದೇ ರೂಮಲ್ಲಿ ಇಬ್ಬರು ಒಟ್ಟಿಗೆ ಇದ್ದೀವಿ. ಇಲ್ಲೇ ಏನೂ ಆಗಿಲ್ಲ, ಅಲ್ಲೇನಾಗುತ್ತೆ? ಏನು ಏನಂದೆ? ಅದೆಲ್ಲ ಯಾಕೀಗ? ಆಗಿದ್ದಾಗೋಯ್ತು, ಬಿಟ್ಟು ಹಾಕು ಅಂದೆ. ಇಲ್ಲ ಇಲ್ಲ, ನೀನೇನೋ ಗುಣಕೊಂಡೆ. ಯಾಕೋ ಅಲ್ಲೇ ನಿಂತಿದ್ಯಾ? ಬಾಯ್ಲೆ. ಹೆಂಗೂ ಹೊಂಟಿನಲ್ಲ, ಹಂಗ ಹೋಗ್ತೀನಿ ಬಿಡ್ರಿ. ಬಾ ಅಂದರೆ ಬರ್ತಿರ್ಬೇಕಷ್ಟೇ. ನಮ್ಮ ಹಳ್ಳಿಗೆ ಬಂದು ನಮಗೆ ಗಾಂಚಲಿ ತೋರಿಸ್ತೀಯಾ? ಹೇಳ್ತಾ ಇಲ್ವಾ? ಬಾಯ್ಲೆ. ಯಾರೋ ನೀನು? ಎಲ್ಲಿಂದ ಬಂದಿದ್ಯಾ? ವಿಷಯ ಎಲ್ಲ ನೆನೆನೆ ಹೇಳಿದ್ನಲ್ರಿ ಸರ. ಇನ್ನೊಂದ್ಸರಿ ಹೇಳು, ಕೇಳೋಣ. ನನ್ನ ಹೆಸರು ಶರಣಪ್ಪ ಬೆಟಗೇರಿ. ನಮ್ಮೂರಾಗ ಮಳಿಗಾಳಿ ಹೆಚ್ಚಾಗಿ ಎಲ್ಲ ಕೊಚ್ಕೊಂಡು ಹೋತ್ರಿ. ಮನಿ ಮಠ ಎಲ್ಲ ಕಳ್ಕೊಂಡಿವ್ರಿ. ಅಲ್ಲಿ ನಮಗೆ ಅಂತ ಏನು ಉಳ್ಕೊಂಡಿಲ್ರಿ. ಅದಕ್ಕೆ ನಾನು ನಮ್ಮ ಅಜ್ಜಿ ಸೇರಿಕೊಂಡು ಊರೂರಲ್ಲಿತ ಕೆಲಸ ಹುಡುಕ್ತಿದ್ದೀವ್ರಿ. ಬಾಬಯ್ಯ ಪಾಪ, ಕರುಣಾಜನಕ ಸ್ಟೋರಿ. ಅದೆಲ್ಲ ಇರಲಿ, ನಾವು ಹಿಂದೆ ಯಾವಾಗಾದರೂ ಮೀಟ್ ಆಗಿದ್ದೀವಿ? ನಿನ್ನ ವಾಯ್ಸ್ ಎಲ್ಲೋ ಕೇಳ್ದಂಗಿದೆ ನನಗೆ. ಅದೇ ನೆನ್ನೆ ಸಂಜೆ ಮಾಡಿ ನಿಮ್ಮ ಮನೆ ತಾವ ಬಂದು ಮಾತಾಡಿದಲ್ರಿ, ಹಾಗೆ ಕೇಳಿರ್ಬೇಕು. ಅಲ್ಲ ಅಲ್ಲ, ಬೇರೆ ಎಲ್ಲೋ ಕೇಳಿದ್ದೀನಿ. ತುಂಬ ಫೆಮಿಲಿಯರ್ ಇದೆ ನಿನ್ನ ವಾಯ್ಸ್ ನನಗೆ. ಸರಿ ಸರಿ, ಮೊದಲು ಮಾಸ್ಕ್ ತೆಗಿ, ನಾನು ನಿನ್ನ ಮುಖ ನೋಡಬೇಕು. ಹೌದೌದು, ತಲೆ ಮೇಲೆ ಪೇಟ, ಮುಖದ ಮೇಲೆ ಮಾಸ್ಕು. ಈ ಗೆಟಪ್ಪಲ್ಲಿ ನಿಮ್ಮ ಫೇಸೇ ಕಾಣಿಸ್ತಾ ಇಲ್ಲ. ನೀವು ಮಾಸ್ಕ್ ತೆಗೆದುಬಿಡಿ, ನಮ್ಮ ಬಾಬಯ್ಯ ಪರ್ಫೆಕ್ಟಾಗಿ ಕಂಡುಹಿಡಿತೇನೆ. ಬ್ಯಾಡ್ರಿ ಅಣ್ಣಾರ, ಅದೊಂದು ಮಾತ್ರ ಹೇಳ್ಬೇಡಿ. ಬಾಬಯ್ಯ, ಇದರಲ್ಲೇನೋ ಗೋಲ್ಮಾಲ್ ಇದೆ. ಹೇಯ್, ಈ ಡೌವೆಲ್ಲ ಸಾಕು, ಮೊದಲು ಮಾಸ್ಕ್ ತೆಗಿಯೋ, ನಾನು ನಿನ್ನ ಮುಖ ನೋಡಬೇಕು. ಅದು ಮಾರಿಗ ಅಲರ್ಜಿ ಆಗೈತ್ರಿ ಸರ. ಸೂರ್ಯನ ಕಿರಣ ಏನಾದ್ರು ಮಾರಿ ಮ್ಯಾಗ ಬಿದ್ರ ಮಾರಿ ಊದ್ಕೊಂಡ್ಬಿಡ್ತದ, ಉಸಿರಾಡಕ್ ಆಗಂಗಿಲ್ರಿ, ಸತ್ತ ಹೋಗ್ತೀನಿ. ಲೋ ಚೋಟ, ಈ ಥರದ್ದು ಸಮಸ್ಯೆ ಐತೆನಲ್ಲ ಪ್ರಪಂಚದಲ್ಲಿ? ಏನೋಪ್ಪ, ನಾ ಕೊರೋನಾ ಬಗ್ಗೆ ಕೇಳಿದ್ದೆ, ಇದ್ಯಾವುದೋ ಹೊಸ ವೈರಸ್ಸೇ ಇರಬೇಕು. ನನಗಿದ್ರ ಬಗ್ಗೆ ಗೊತ್ತಿಲ್ಲ. ಸರ, ನೀವು ಕೆಲಸ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ರಿ, ಆದರೆ ಈ ಬಡವನ ಮೇಲೆ ನಿಮ್ಮ ದರ್ಪ ತೋರಿಸ್ಬೇಡ್ರಿ, ಹಂಗ ಅವಮಾನನೂ ಮಾಡಬೇಡ್ರಿ. ಶರಣ್ರಿ, ನಾ ಹಿಂಗೆ ಬರ್ತೀನಿ. ದಿವ್ಯಾ, ದಿವ್ಯಾ,
ಯಾಕೆ ತಳ್ತೀಯ? ಕರೆದ್ರಾಗಲ್ವಾ? ನಮ್ಮ ಕಡೆ ಕೆಪ್ರ ನಿಂಗೆ ಮಾತಾಡ್ಸೋದು ಅಲ್ಲ. ಆಗ್ಲಿಂದ ಕೂಗ್ತಾ ಇದ್ದೀನಿ ದಿವ್ಯಾ ದಿವ್ಯಾ ಅಂತ. ಯಾವ ಲೋಕದಲ್ಲಿದೀಯಾ? ಏನಿಲ್ಲ ಬಿಡು, ದಿನ ಸಾಯೋರ್ಗೆ ಅಳೋರು ಯಾರು? ಏ ತಗಿ, ಅದೇನ್ ಟೆನ್ಷನ್ ಅಂತ ಹೇಳು. ಕಾವೇರಿಕ, ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡ್ತೀಯಾ? ಹ್ಞೂ ಹೇಳೋದೇನಂತ. ನನಗೆ ಬಾಲ ಯಾವಾಗಿಂದ ಪರಿಚಯ? ಯಾಕಿಂಗ್ ಕೇಳ್ತಿದ್ಯಾ? ನಿಂಗೇನಾದ್ರೂ ಬಾಬಯ್ಯನ ಮೇಲೆ ಅನುಮಾನವಾ? ಅನುಮಾನನ? ಏನು ಅನುಮಾನ? ಮತ್ ಗಂಡನ ಬಗ್ಗೆ ಹಿಂಗ್ ಕೇಳ್ತಿದ್ಯಾ? ಎಷ್ಟಿರ್ಬೇಡ ನಿಂಗೆ. ಸುಮ್ಮನೆ ಹೇಳು ಕಾವೇರಕ್ಕ, ಏನೋ ಅವನೇ ದುಡ್ಡು ಕೊಟ್ಟು ಆಡಿಸ್ತಿರೋ ಥರ ಆಡ್ಬೇಡ. ಹೇಳು ಕಾವೇರಕ್ಕ. ಏನ್ ವಿಷಯ ಹೇಳು ದಿವ್ಯಾ. ಬಾಬಯ್ಯ ಈ ಊರಿಗೆ ಬಂದಾಗಿಂದನೂ ಗೊತ್ತು. ಅವನೊಂಥರ ನನ್ನ ತಮ್ಮಿದ್ದಂಗೆ. ಹೌದು, ನೀನ್ ಯಾಕೆ ಹಿಂಗೆ ಕೇಳ್ತಾ ಇದೀಯಾ? ಏನಿಲ್ಲ ಬಿಡು. ಹೇಳು ದಿವ್ಯಾ, ಪರವಾಗಿಲ್ಲ. ಅವನು ನನ್ನ ತಮ್ಮ ಆದರೆ ನೀನು ನನ್ನ ಅದ್ನಿ ಥರ ಅಲ್ವಾ? ನನ್ನ ಹತ್ರ ಏನು ಮುಚ್ಚುಮರೆ, ಅದೇನು ಹೇಳು. ಹೇಳ್ತೀನಿ, ಆದರೆ ನೀನು ತಪ್ಪು ತಿಳ್ಕೊಬಾರ್ದು. ಅದೆಷ್ಟು ಸತಾಯಿಸ್ತೀಯಾ? ಅದೇನಂತ ಹೇಳು. ನನಗೆ ಯಾಕೋ ಎಲ್ಲನೂ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ನಾನು ಎಲ್ಲೋ ಟ್ರ್ಯಾಪ್ ಆಗಿದ್ದೀನಿ ಅಥವಾ ಆಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಎಲ್ರಿಗೂ ಎಲ್ಲ ವಿಷಯನೂ ಗೊತ್ತಿದೆ, ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಫೂಲ್ ಆಗ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಕೆಲವೊಂದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಒಂದ್ ಲೈನ್ ಪಂಚಾಗಿದ್ರೇನೆ ಸರಿ, ಹೇಳಿದ್ರೆ ಡಮಾರ್ ಆಗ್ಬಿಡುತ್ತೆ. ಬಿಟ್ಬಿಡೆಯ ಹೋಗ್ಲಿ. ಅಚ್ಚಚ್ಚೋ, ಕೋಪ ಮಾಡ್ಕೊಂಡ್ರೆ ಟೊಮೆಟೊ ಹಣ್ಣೆ ನೀನು. ಒಳ್ಳೆ ಹೆಣ್ಣು ಹುಡುಗ ಕಣಯ್ಯ ನೀನು. ಏನಯ್ಯ, ಆಗ್ಲಿಂದ ಮಾತಾಡ್ತಾ ಇದ್ದೀನಿ, ಆದ್ರೆ ನೀನ್ ಮಾತ್ರ ಅಂತ ಇದೀಯಾ. ಹೆಣ್ಣು ಹುಡುಗ ಅಂತ ಹೇಳಿದ್ದು ಹೆವಿ ಲವ್ ಇಂದ ಕಣಯ್ಯ. ಬೇಸಿಗೆ ಅರ್ಥ ಆಗಲ್ಲ ನಿನಗೆ. ಬರೀ ನೆಗೆಟಿವ್ ಆಗೇ ಯೋಚನೆ ಮಾಡ್ತೀಯ. ಸತ್ಯನ್ ಜೊತೆ ಇಷ್ಟು ದಿನದಿಂದ ಇದೆಯಾ, ಸ್ವಲ್ಪನಾದ್ರೂ ನನ್ನ ನೋಡಿ ಕಲ್ತ್ಕೊಳ್ಳೋದು ಬೇಡವಾ? ಉದ್ಧಾರ ಆಗ್ತಿದ್ದೆ. ಅದೊಂದೇ ಬಾಕಿ, ನೀನು ನೋಡಿ ಕಲಿಯೋದು. ಆಮೇಲೆ ನಮ್ಮಮ್ಮ ನಿನ್ನ ಜೊತೆ ನನ್ನ ಸೇರಿಸಿ ಬೈದಿರೋರು. ಆಹಾ, ನಿನ್ಗಾದ್ರೆ ಬೈಯಲ್ಲ ಕಣಯ್ಯ, ಗಂಡು ಹುಡುಗ ಅಂತ ಹೆಮ್ಮೆ ಪಟ್ಟಿರೋರು. ನನಗಿರೋ ಪ್ರಾಬ್ಲಮ್ಮೇ ಅದು. ಹೆಣ್ಣು ಹುಡುಗಿ ಗಂಡು ಹುಡುಗನ ಥರ ಆಡ್ತೀನಿ ಅಂತ ವ್ಯತ್ಯಾಸ ಇದೆ, ಅರ್ಥ ಮಾಡ್ಕೊಳಯ್ಯ. ಏನ್ ಹೇಳಿದ್ರು ಸುಮ್ಮನೆ ಇರ್ತೀಯ. ಏನ್ ಗೊತ್ತಾ ಅಮಲ್ ಬೇಬಿ, ಸುಮ್ಮನೆ ಇರೋದು ಸಾಧನೆ ಅಲ್ಲ. ಯಾರು ಬೇಕಾದ್ರೂ ಮನ್ಸು ಮಾಡಿದ್ರೆ ಸುಮ್ಮನೆ ಇರ್ಬೋದು, ಆದ್ರೆ ಮಾತಾಡೋ ಟೈಮಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ. ಹೌದು ಸತ್ಯ, ನೀನು ಹೇಳ್ತಾ ಇರೋದಲ್ಲಿ ಅರ್ಥ ಇದೆ. ಮಾತಾಡೋ ಟೈಮಲ್ಲಿ ಮಾತಾಡಬೇಕು. ಇವತ್ತು ನೀನು ನನ್ನ ಪರವಾಗಿ ಮಾತಾಡಿದೆ ನೋಡು, ನನಗೆ ತುಂಬ ಖುಷಿ ಆಯಿತು. ಆ ಕ್ಷಣ ಇಡೀ ಪ್ರಪಂಚದಲ್ಲಿ ನನಗೆ ಅಂತಿರೋರು ನೀನು ಒಬ್ಳೆ ಅಂತ ನನಗೆ ಅನ್ನಿಸ್ಬಿಡ್ತು. ಇವತ್ತು ನೀನು ನನ್ನ ಹೆಂಡತಿಯಾಗಿ ನನಗೆ ಸಪೋರ್ಟ್ ಮಾಡಿ ನಿನ್ನ ಕರ್ತವ್ಯನ ಪಾಲಿಸಿದ್ಯಾ. ಅದಕ್ಕೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ದೀರ್ಘ ಸುಮಂಗಲಿ ಭವ. ಅಲ್ಲ, ನೀವು ಗಂಡಸರು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ಕೊಳ್ಳೋದು ನಿಮಗೆ ನೀವೇ ಅಲ್ವಾ? ನೀವು ಗಟ್ಟಿಯಾಗಿದ್ರೆ ತಾನೆ ನಮ್ಮ ಮಾಂಗಲ್ಯ ಕಾಯಿಸೋ. ಮೆಚ್ಚದೆ ಕಣಯ್ಯ. ಅಲ್ಲ, ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ನಿನಗೆ ಹೆಂಡತಿ ಕರ್ತವ್ಯ ಮಾತ್ರ ನೆನಪಿರುತ್ತೆ, ಆದರೆ ಗಂಡನ ಕರ್ತವ್ಯ ಮರ್ತೋಗುತ್ತಲ್ವಾ? ಏನು ಹಂಗಂದ್ರೆ? ಅಯ್ಯೋ ಪಾಪ, ಗೊತ್ತಿಲ್ಲ. ಗೊತ್ತಿದ್ರು ಅದನ್ನ ಪಾಲಿಸೋದಕ್ಕೆ 1000 ಕಾರಣ ಅಡ್ಡ ಬರುತ್ತೆ. ಏನು ನಿನ್ನ ಪ್ರಾಬ್ಲಮ್ಮು? ನೀನೇ ನನ್ನ ಪ್ರಾಬ್ಲಮ್ಮು. ಆದರೆ ನೀನು ನನ್ನ ಸೊಲ್ಯೂಷನ್.
ಆಗ್ಲೇ ನಾನು ನಿನಗೆ ಸಪೋರ್ಟ್ ಮಾಡಿದ್ದು ಹೆಂಡತಿ ಕರ್ತವ್ಯ ಅಂತಲ್ಲ. ಮತ್ತೆ ಇನ್ನೇನಕ್ಕೆ? ನಾನು ನಿನಗೇನು ಅಂತ ಕೇಳಿದಾಗ ನೀನು ಸಖಿ ಭಾರ್ಯ ಅಂದ್ಯಲ್ಲ, ಆ ಸಖಿ ಭಾರ್ಯ ಹಾಗೆ ಸಪೋರ್ಟ್ ಮಾಡಿದ್ದು.